ಗುಡ್ ಮಾರ್ನಿಂಗ್. ಇವತ್ತು ಸಂಡೇ, ನಮ್ಮದು ಚೆಕ್ಔಟ್ ಇದೆ 10 o'clock. ಬಟ್ ನಾವು ಬೇಗನೆ ಎದ್ದು ರೆಡಿಯಾಗಿದ್ದೀವಿ. ಯಾಕಂದರೆ ನಮ್ಗೆ ಆಲ್ಮೋಸ್ಟ್ 10 hours ಜರ್ನಿ ಇರುತ್ತೆ ಇಲ್ಲಿಂದ. ನಾವು ನಿಧಾನಕ್ಕೆ ಹೋಗ್ತೀವಿ. ಸೊ ಹಂಗಾಗಿ ಇನ್ನು ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಹಾಗಾಗಿ ಬೇಗನೆ ರೆಡಿಯಾಗಿ ಹೊರಟಿದ್ದೀವಿ. ತಿಂಡಿ ಎಲ್ಲಾದರೂ ದಾರಿಲಿ ತಿನ್ಕೊಳ್ಳೋಣ ಅಂತ ಟಿಫನ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಎಲ್ಲ ರೆಡಿ ಆಯಿತು. ಅಪ್ಪ ಮಗಳು ವಿತ್ ಲಗೇಜ್. ಸಿಹಿ ಸೇ ಹಾಯ್. ನಾವು ಇಲ್ಲಿ ಕಾರ್ ಹತ್ತಿದ್ರೆ ಮಧ್ಯೆಯಲ್ಲೂ ಯಾವುದೇ ಪ್ಲೇಸನ್ನು ನೋಡೋಕೆ ಹೋಗ್ತಾ ಇಲ್ಲ, ಜರ್ನಿ ಆಗಿರೋದ್ರಿಂದ. ಸೊ ಕ್ಯಾಶುವಲ್ಸ್ ಹಾಕ್ಕೊಂಡಿದ್ದೀನಿ, ಇದೇ ಸಾಕು, ಆರಾಮಾಗಿರುತ್ತೆ ಜರ್ನಿಯಲ್ಲಿ ಅಂತ. ಸೊ ಲೆಟ್ಸ್ ಗೋ, ಹೊರಡೋಣ. ಆ್ಯಂಡ್ ಕರ್ಮ ಬಗ್ಗೆ ಹೇಳ್ಬೇಕಂತಂದರೆ, ಇದುವರೆಗೆ ಎಕ್ಸ್ಪೀರಿಯನ್ಸ್ ಮಾಡಿರೋ ರೆಸಾರ್ಟ್ಗಳಲ್ಲೆಲ್ಲ, ಅಂದರೆ ನಾವು ಹೋಗಿರೋ ಪ್ಲೇಸ್ಗಳೆಲ್ಲ ಇದೊಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಹಾಸ್ಪಿಟಾಲಿಟಿ ಅಂತೂ ಸಖತ್ತಾಗಿದೆ ಗೈಸ್. ಇಲ್ಲಿ ಸ್ಟಾಫ್ಸ್ ಅಂತೂ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಹಾನೆಸ್ಟ್ಲಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೀವೆಲ್ಲಾದರೂ ಎಲ್ಲ ಪ್ಲೇಸಸ್ ಕಡೆ ಇದೆ, ಮಾಲ್ಡೀವ್ಸ್, ಕರ್ಮ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಸೊ ನೆಕ್ಸ್ಟ್ ನೀವೇನಾದರೂ ವೆಕೇಶನ್ ಪ್ಲ್ಯಾನ್ ಮಾಡ್ತಿದ್ರೆ ಕರ್ಮ ಸ್ಟೇಸ್ನ ನೀವು ಏನಂತಾರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ರೆಡಿ ಆದರೂ ಇವರಿಬ್ರು ಹೊರಡೋಣ. ಚಿನಿ, ಹೆಂಗಿತ್ತು ಕರ್ಮ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಇಟ್ಸ್ ನೈಸ್. ಯಾ, ಓಕೆ, ಲೆಟ್ಸ್ ಗೋ. ಜರ್ನಿ ಬಿಗಿನ್ಸ್ ಗೈಸ್. ಐ ಥಿಂಕ್ ನಾವು ಮೇ ಬಿ ತಿಂಡಿ ತಿನ್ನಕ್ಕೆ ನಿಲ್ಲಿಸ್ಬೋದು. ಊಟದ ಟೈಮಿಗೆ ಬ್ಯಾಂಗ್ಳೂರಿಗೆ ಹೋಗ್ತೀವಲ್ಲ, ಅಂದರೆ ಲೇಟ್ ಆಗ್ಬೋದು ಅನ್ಸುತ್ತೆ. ಸೊ ಇವಾಗ ಮುನ್ನಾರಿಂದ ಹೊರಟಿದ್ದೀವಿ. ಬಾಯ್ ಬಾಯ್ ಮುನ್ನಾರ್. ಸೊ ಬಾಯ್ ಬಾಯ್ ಮುನ್ನಾರ್, ಅಂಟಿಲ್ ನೆಕ್ಸ್ಟ್ ಟೈಮ್. ಮೇಯ್ನ್ ಆಗಿ ನನಗೆ ಇಂಪಾರ್ಟೆಂಟ್ ಆಗಿ ಹೇಳಬೇಕು ಅನ್ಸಿದ್ದೇನಂತಂದ್ರೆ, ಇಲ್ಲಿ ಯಾವ ರೋಡಲ್ಲೂ ಕೇರಳದಲ್ಲಿ ಹಂಸೇನೇ ಇಲ್ಲ ಗೈಸ್. ಒಂದು ಹಂಸ ಕೂಡ ಇಲ್ಲ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿರೋರೆಲ್ಲ ತುಂಬ ಚೆನ್ನಾಗಿ ಡ್ರೈವ್ ಮಾಡ್ತಾರಂತೆ. ಸೊ ಹಾಗಾಗಿ ಹಂಸೇನೂ ಹಾಕೇ ಇಲ್ಲ ಇಲ್ಲಿ. ಸೊ ಅದು ಒಂದು ಇಷ್ಟ ಆಯಿತು. ಇದು ಮರ್ತೋಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಟಿಫನಿಗೆ ನಿಲ್ಸಿದ್ವಿ. ಆಲ್ಮೋಸ್ಟ್ ಕೇರಳದವರೆಲ್ಲ ಇಲ್ಲಿ ಟಿಫನ್ಗೆ ಪರೋಟ, ಟೀ ಅನ್ಕೋತೀನಿ, ಎಲ್ಲರೂ ಅದನ್ನೇ ತೊಗೊತಾ ಇದ್ರು. ನನಗೆ ಬೆಳಗ್ಗೆ ಪರೋಟ ತಿನ್ನೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಪಡಿ ಅಪ್ಪಮ್ ಕೊಟ್ಟರು. ಅದ್ರ ಜೊತೆ ಎಗ್ ಕರಿ ಆ್ಯಂಡ್ ವೆಜಿಟೇಬಲ್ ಕರಿ ಕೊಟ್ಟಿದ್ರು. ಸೊ ಸಿಹಿಗೆ ದೋಸೆ ಎಲ್ಲ ಸೊ ತಿನ್ಕೊಂಡ್ಲು. ಆ್ಯಂಡ್ ನಾವು ನಿನ್ನೆ ಹೋಟೆಲಿಗೆ ಬಂದಾಗಿಂದ ಹೇಳ್ತಿದ್ವಲ್ಲ, ವಾಟರ್ ತುಂಬಾ ಇಷ್ಟ ಆಯಿತು ಅಂತ. ಅದು ಇದೆ ಅಂತ ನೋಡಿ, ದಾಹ ಮುಕ್ತಿ ಅಂತ ಬರ್ತಿದೆ ಇದ್ರ ಮೇಲೆ. ಇದು ಲೈಕ್ ಕೈಂಡ್ ಆಫ್ ಬೇರ್ ಇರುತ್ತೆ, ಅದನ್ನ ವಾಟರ್ಗೆ ಹಾಕಿ ಬಾಯ್ಲ್ ಮಾಡ್ಬೇಕಂತೆ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಅವರು ಶಾಪ್ಸಲ್ಲೆಲ್ಲ ಸಿಗತ್ತೆ, ಅಲ್ಲಿ ನಾವು ತಂದಿರೋದು ಕೊಡಲ್ಲ ಸಿಟಿಯಲ್ಲಿ ಅಂದರು. ಒಂದು ಕೊಡಿ ಅಂತ ರಿಕ್ವೆಸ್ಟ್ ಮಾಡಿ ಬಂದಿದ್ದೀವಿ. ಸೊ ನೋಡೋಣ, ಬ್ಯಾಂಗ್ಳೂರ್ಗೆ ಹೋದ್ಮೇಲೆ. ಇದು ಇಲ್ಲಿ ತುಂಬ ಬಿಸಿಲು ಅಂತಲ್ವಾ, ಸೊ ಹಾಗಾಗಿ ಇದನ್ನ ಯೂಸ್ ಮಾಡ್ತಾರಂತೆ ಎಲ್ಲ ಹೋಟೆಲಲ್ಲಿ. ಅದು ಬೇಗ ದಾಹ ತೀರತ್ತೆ ಅಂತ. ನೇಮು ಕೂಡ ದಾಹ ಮುಕ್ತಿ ಅಂತಲೇ ಇದೆ. ನೋಡೋಣ, ಬ್ಯಾಂಗ್ಳೂರಲ್ಲಿ ಹಾಕಿ ಬಾಯ್ಲ್ ಮಾಡೋಣ, ಅದೇ ಕಲರ್ ಬರುತ್ತೆ, ನೋಡೋಣ. ಸೊ ಇವಾಗಿನಿಂದ ಹೊರಟಿದ್ದೀವಿ. ಇವಾಗ ಒಂದು ರೌಂಡ್ ನಿದ್ದೆ ಮಾಡ್ಕೊತೀವಿ. ನೈಟ್ ಕರೆಕ್ಟಾಗಿ ನಿದ್ದೆ ಆಗಿಲ್ಲ. ಸೊ ಸೀಪಾಚಿ ಮಾಡೋಣ. ಮೇಡಮ್ ಸೆಕ್ಯೂರಿಟಿ ಜಾಬ್ ಮಾಡಿದ್ದಾರೆ. ಇಲ್ಲ ಗೈಸ್, ಯಾಕೋ ನೈಟ್ ನಿದ್ದೆ ಬಂದಿಲ್ಲ. ಅಪ್ಪ ಮಗಳು ಚೆನ್ನಾಗಿ ನಿದ್ದೆ ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ಸಿಹಿ ಅಂತೂ ಮಲ್ಕೊಂಡ್ಬಿಡ್ತಾಳೆ. ಇವಾಗ ನಾನು ಸ್ವಲ್ಪ ಮಲ್ಕೊಂಡು ನಿದ್ದೆ ಮಾಡಿದ್ದಾರೆ. ಸೊ ಇವಾಗ ಊಟ ಮಾಡ್ಕೊಂಡು ಇಲ್ಲಿಂದ ಹೊರಟಿದ್ದೀವಿ. ಬೇಲು ದಿಂಡಿಗಲ್ ಬಿರಿಯಾನಿ ತೊಗೊಂಡಿದ್ರು ವಿಶ್ವ ಆ್ಯಂಡ್ ನಾನು. ಚಿಕನ್ದು ಕಾಂಬೋ ಥರ ಇತ್ತು ಮೀಲ್ಸ್, ಅದನ್ನು ತೊಗೊಂಡೆ. ಸಿಹಿ ಕರ್ಡ್ ರೈಸ್ ತಿಂದು ಇವಾಗ ಹೊರಟಿದ್ದೀವಿ. ಬ್ಯಾಂಗ್ಳೂರ್ ರೀಚ್ ಆಗೋದಕ್ಕೆ 7 o'clock ಆಗ್ಬೋದು. 5 hours ತೋರಿಸ್ತಿದೆ. ಸೊ ಲೆಟ್ಸ್ ಗೋ.
ಯಾರ್ದವದು ಮಾಮಂದ ಫೋನು ಯಾರ್ದದು ಮಾಮ ಮಾಮ ಎಲ್ಲಿ ಮಾಮ ಎಲ್ಲೋದ್ರು ಸುಮನ್ ಮಾಮ ಎಲ್ಲಿ ಮಾಮ ಇಲ್ಲೋ ನೋಡಿ ಗೈಸ್ ಎಂತ ಒಳ್ಳೆ ಮಗು ಮುಂದೆ ಆಟ ಆಡಿ ಸಾಕಾಗಿ ಹಿಂದೆ ಹೋಗಿ ಒಬ್ಳೆ ಆಟ ಆಡ್ತಿದ್ದಾಳೆ ಮಲ್ಕೋ ಆದ ತಕ್ಷಣ ಅಲ್ಲೇ ಮಲ್ಕೊಂತಿದ್ದಾಳೆ ಸಿಹಿ ಕಣ್ಮುಚ್ಚಿ ಕಲ್ಲ ಪಚ್ಚಿ ಮಾಡಲ್ವಾ ಬೇಡ ಯಾಕಪ್ಪ ಸೊ ಗೈಸ್ ಇವಾಗ ಆಲ್ಮೋಸ್ಟ್ 7:49 ಆಗಿದೆ. ನಮ್ಮ ಮನೆಗೆ ಒಂದು 15 ಮಿನಿಟ್ಸ್ ತೋರಿಸ್ತಾ ಇದೆ. ಫೈನಲಿ ಬ್ಯಾಂಗ್ಳೂರಿಗೆ ಬಂದ್ವಿ ಆ್ಯಂಡ್ ಇವಾಗ ತುಂಬ ಟಯರ್ಡ್ ಆಗಿದ್ದೀವಿ. ಪಾಪ ನಮ್ಮ ವಿಶ್ವ ಬೆಳಿಗ್ಗೆಯಿಂದ ಓಡಿಸಿ ಫುಲ್ಲು ಟಯರ್ಡ್ ಆಗಿದ್ದಾರೆ ಆ್ಯಂಡ್ ಅವ್ರಿಗೆ ಹುಷಾರು ಕೂಡ ಇರಲಿಲ್ಲ, ಕೋಲ್ಡ್ ಆಗಿಬಿಟ್ಟಿದೆ. ಇವಾಗ ಹೋಗಿ ಅಡುಗೆ ಮಾಡೋ ಪೇಷನ್ಸ್ ಸೀರಿಯಸ್ ಆಗಿ ನನಗಿಲ್ಲ. ಬೇಗ ಬಂದಿದ್ರೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇಲ್ಲೇ ಏನಾದರೂ ಕುಷ್ಕ ತಗೊಂಡು ತಿನ್ಕೊಂಡು ಮಲ್ಕೊತೀವಿ ಅಷ್ಟೇ ಗೈಸ್. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.